ಅಂಗಡಿ ಮುಂದೆ ಗಾಡಿ ನಿಲ್ಲಿಸಬೇಡ ಅಂತ ಹೇಳಿದ್ದ ಒಂದೇ ಒಂದು ಕಾರಣಕ್ಕೆ ಹಲ್ಲೆಯನ್ನ ಮಾಡಿರುವಂತಹ ಘಟನೆ ನಡೆದಿದೆ ಬೆಂಗಳೂರಿನಲ್ಲಿ. ಅಂಗಡಿ ಮುಂದೆ ಗಾಡಿ ನಿಲ್ಲಿಸಬೇಡ ಎಂದಿದ್ದಕ್ಕೆ ಹಲ್ಲೆ ಮಾಡಿರುವಂತಹ ಘಟನೆ ನಡೆದಿದ್ದು ಅನ್ಯ ಕೋಮಿನ ಅಪ್ರಾಪ್ತನಿಂದ ಮಾಲೀಕನ ಮೇಲೆ ಹಲ್ಲೆ ನಡೆಸಲಾಗಿದೆ. ಜಗದೀಶ್ ಹಲ್ಲೆಗೊಳಗಾದ ಮಾಲೀಕ. ಚಂದ್ರ ಗ್ಲೌಸ್ ಹೌಸ್ ಮಾಲೀಕರಾಗಿರುವ ಜಗದೀಶ್ ಬೆಂಗಳೂರಿನ ಜೆಸಿ ರೋಡ್ನಲ್ಲಿ ಸಂಜೆ ಈ ಘಟನೆ ನಡೆದಿದೆ. ಕಲಾಸಿಪಾಳ್ಯ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದ್ದು ಸ್ಥಳಕ್ಕೆ ಬಂದ ಪೊಲೀಸರಿಂದ ಅಪ್ರಾಪ್ತನನ್ನ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಒಟ್ಟಾರೆಯಾಗಿ 55 ವರ್ಷದ ಜಗದೀಶ್ ಹಲ್ಲೆಗೊಳಗಾದ ಮಾಲೀಕನಾಗಿದ್ದು ಚಂದ್ರ ಗ್ಲೌಸ್ ಹೌಸ್ ಮಾಲೀಕರಾಗಿದ್ದಾರೆ. ಜಗದೀಶ್ ಬೆಂಗಳೂರಿನ ಜೆಸಿ ರೋಡ್ನಲ್ಲಿ ಸಂಜೆ ಈ ಘಟನೆ ನಡೆದಿದೆ. ಕಲಾಸಿಪಾಳ್ಯ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದ್ದು ಸ್ಥಳಕ್ಕೆ ಬಂದ ಪೊಲೀಸರಿಂದ ಅಪ್ರಾಪ್ತನನ್ನ ವಶಕ್ಕೆ ಪಡೆಯಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನರಸಿಂಹಮೂರ್ತಿ, ಏನಾಯ್ತು, ಯಾವಾಗಾಯ್ತು ಘಟನೆ, ಈಗ ಏನಂತ ಕೇಸ್ ದಾಖಲಾಗಿದೆ ಅಂತ? ಕಾವ್ಯ, ಸಹಜವಾಗಿ ಕಲಾಸಿಪಾಳ್ಯ ಮತ್ತೆ ಮೆಜೆಸ್ಟಿಕ್ ಸುತ್ತಮುತ್ತ ಯಾರು ಅಂಗಡಿಗಳ ಮಾಲೀಕರು ಇರ್ತಾರೋ ಅವರು ಅಂಗಡಿಗೆ ಹೋಗೋದಕ್ಕೆ ಅಂತೇಳಿ ಒಂದು ಕಬ್ಬಿಣದ ಬ್ಯಾರಿಕೇಡ್ ರೀತಿಯ ಒಂದು ವಸ್ತುವನ್ನ ಹಾಕೊಂಡಿರ್ತಾರೆ. ಅದಾದ ಬಳಿಕ ಅವರು ಅಲ್ಲೇ ಅದರ ಪಕ್ಕದಲ್ಲೇ ತಮ್ಮ ವೆಹಿಕಲ್ ಅನ್ನ ಕೂಡ ಪಾರ್ಕ್ ಮಾಡ್ಕೊಂಡಿರ್ತಾರೆ. ಇಲ್ಲೂ ಕೂಡ ಈ ಕಲಾಸಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಚಂದ್ರ ಗ್ಲಾಸ್ ಹೌಸ್ ಅಂತ ಹೇಳಿ ಅದರ ಮಾಲೀಕರು ಜಗದೀಶ್ ಅವರ ಬೈಕ್ ಅನ್ನ ನಿಲ್ಸಿದ್ದಾರೆ. ಅದ್ರ ಮುಂದೆ ಒಬ್ಬಾತ ಹುಡುಗ ಬಂದು ಆತನ ಬೈಕ್ ಅನ್ನ ನಿಲ್ಸಿದ್ದಾನೆ. ಹೀಗಾಗಿ ನನ್ನ ಬೈಕ್ ನ ಹೇಗೆ ತೆಗೆಯಕ್ಕಾಗುತ್ತೆ, ಬೇರೆ ಕಡೆ ನಿಲ್ಸು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಏಕಾಏಕಿ ಒಂದಷ್ಟು ಮಾತಿಗೆ ಮಾತು ಬೆಳೆದಿದೆ. ಆತ ಏಕಾಏಕಿ ತನ್ನ ಹೆಲ್ಮೆಟ್ ಅನ್ನ ತೆಗೆದು ಇವರ ಮುಖದ ಮೇಲೆ ಹಲ್ಲೆಯನ್ನ ನಡೆಸಿದ್ದಾನೆ. ಇವರ ಒಂದಷ್ಟು ಗಾಯಗಳಾಗಿದೆ ಇವರಿಗೆ. ಆ ಬಳಿಕ ಇವರು 112ಗೆ ಕರೆಯನ್ನ ಮಾಡಿದಂತಹ ಬಳಿಕ ಪೊಲೀಸರು ಬಂದು ಇದೀಗ ಹುಡುಗನನ್ನ ವಶಕ್ಕೆ ಪಡೆಯುವ ಕೆಲಸವನ್ನ ಕೂಡ ಮಾಡಿದ್ರು. ಅದಾದ ಬಳಿಕ ಆತ ಅಪ್ರಾಪ್ತ ಅನ್ನೋದು ಗೊತ್ತಾಗಿದೆ. ಹೀಗಾಗಿಯೇ ಅದರ ಮೇಲೆ FIR ಅನ್ನ ದಾಖಲೆ ಮಾಡಿ ಜುವೆನೈಲ್ ಕೋರ್ಟ್ಗೆ ಬಿಡುವ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಕಾವ್ಯ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ಡೀಟೇಲ್ಸ್ಗಾಗಿ.